ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆಯಂದು ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ದಿಕ್ಕಿನಲ್ಲಿ ಬೆಳಗಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದಂಥ ವಿಶೇಷವಿದೆ. ಅದರದ್ದೇ ಆದಂಥ ಆಚರಣೆಗಳನ್ನು ಮಾಡುವುದರ ಮೂಲಕ ದೇವರನ್ನು ನಮ್ಮ ಕಡೆ ಒಲಿಸಿಕೊಳ್ಳುವುದಲ್ಲದೆ ನಮ್ಮ ಕಷ್ಟಗಳನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ಕಡಿಮೆ ಮಾಡಿಕೊಳ್ಳಬಹುದು. ಮುಂದಿನ ಜೀವನ ಸುಖಕರವಾಗಲಿ, ಮಕ್ಕಳ ಭವಿಷ್ಯ, ಗಂಡನ ಆಯುಷ್ಯ, ಹೀಗೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಿಸಬೇಕು. ಕಾರ್ತಿಕ ಮಾಸದಲ್ಲಿ ದೀಪಗಳಿಗೆ ವಿಶೇಷ ಸ್ಥಾನವಿದೆ. ಈ ತಿಂಗಳ ಅತ್ಯಂತ ಮಂಗಳಕರವಾದ ದಿನವೆಂದರೆ ಕಾರ್ತಿಕ ಪೌರ್ಣಿಮೆ. ಇಂದು ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ದಿಕ್ಕಿನಲ್ಲಿ ಬೆಳಗಿಸಬೇಕು ಎಂಬುದನ್ನು ನೋಡೋಣ. ನಮ್ಮ ಹಿರಿಯರು ಯಾವುದೇ ಒಂದು ಹಬ್ಬ ಆಚರಣೆಗಳನ್ನು ಮಾಡಬೇಕಾದರೆ ಅದಕ್ಕೆ ಪೂರ್ವ ನಿಯೋಜಿತ ವಿಚಾರ ಯೋಜನೆ ಇಲ್ಲದೆ ಯಾವ ಹಬ್ಬ ಆಚರಣೆಗಳನ್ನು ಜಾರಿಗೆ ತಂದಿರುವುದಿಲ್ಲ. ಹಾಗೆ ಈ ದೀಪ ಬೆಳಗಿಸುವುದು ಸಹಿತ ಇದಕ್ಕೆ ಒಂದು ಉದಾಹರಣೆ. ವರ್ಷದಲ್ಲಿ ಕಾರ್ತಿಕ ಮಾಸವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಬರುವ ಕಾರ್ತಿಕ ಪೌರ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆ ಬಹಳ ವಿಶೇಷ. ಈ ದಿನ ಶಿವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ದೀಪಗಳನ್ನು ಸಹಿತ ಬೆಳಗಿಸಲಾಗುತ್ತದೆ. ಇವುಗಳನ್ನು ಕಾರ್ತಿಕ ದೀಪಗಳಂತಲೂ ಕರೀತಾರೆ. ಕಾರ್ತಿಕ ಪೌರ್ಣಿಮೆಯಂದು 365 ದೀಪಗಳನ್ನು ಹಚ್ಚುವುದು ಮಂಗಳಕರವಂತ ಹೇಳಲಾಗುತ್ತದೆ. ಸಾಧ್ಯವಾಗದಿದ್ದರೆ ನಮಗೆ 27 ದೀಪಗಳನ್ನು ಸಹಿತ ಹಚ್ಚಬಹುದು. 27 ನಕ್ಷತ್ರಗಳನ್ನು ಹೋಲುತ್ತದೆ. ಆದರೆ ಇಷ್ಟು ದೀಪಗಳನ್ನು ಸಹಿತ ನಮಗೆ ಬೆಳಗಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ 9 ದೀಪಗಳನ್ನಾದರೂ ಬೆಳಗಿಸಬೇಕು. ಕಾರ್ತಿಕ ಹುಣ್ಣಿಮೆಯಂದು ಪೂರ್ವ ದಿಕ್ಕಿಗೆ ದೀಪ ಹಚ್ಚುವುದು ಒಳ್ಳೆಯದು. ನಿಮ್ಮ ತೊಂದರೆಗಳು ಮಾಯವಾಗುತ್ತವೆ. ಪಶ್ಚಿಮ ದಿಕ್ಕಿಗೆ ದೀಪ ಹಚ್ಚಿದರೆ ಸಾಲಬಾಧೆ ಮಾಯವಾಗುತ್ತದೆ ಎನ್ನುತ್ತಾರೆ. ಅದೇ ಉತ್ತರ ದಿಕ್ಕಿಗೆ ದೀಪಗಳನ್ನು ಹಚ್ಚಿದರೆ ಮದುವೆಗೆ ಇರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಆದರೆ ಕಾರ್ತಿಕ ದೀಪವನ್ನು ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಬಾರದು. ಯಾಕಂದರೆ ಅದು ಯಮದೇವನ ದಿಕ್ಕಾಗಿರುತ್ತದೆ. ಅದನ್ನು ಯಮದೀಪಾರಾಧನೆ ಅಂತ ಕರೆಯುತ್ತಾರೆ. ಅದಕ್ಕೋಸ್ಕರ ಕಾರ್ತಿಕ ಮಾಸದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬಾರದು. ಹಾಗೆ ಒಂದೇ ಮುಖದಲ್ಲಿ ದೀಪ ಹಚ್ಚಿದರೆ ಇಷ್ಟಾರ್ಥಗಳು ಈಡೇರುತ್ತವೆ. ಅದೇ 2 ಮುಖದ ದೀಪವನ್ನು ಹಚ್ಚಿದರೆ ಕುಟುಂಬಕ್ಕೆ ಅನುಕೂಲವಾಗುತ್ತದೆ. 3 ಮುಖಗಳಿದ್ದರೆ ಮಕ್ಕಳಾಗುತ್ತವೆ. 4 ಮುಖಗಳಿದ್ದರೆ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. 5 ಮುಖದ ದೀಪವನ್ನು ಬೆಳಗಿಸುವುದರಿಂದ ಸಕಲ ಲಾಭಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ. ಹಳೆಯ ಬತ್ತಿ, ಎಣ್ಣೆ ಇರುವ ದೀಪ ಬೆಳಗಿಸಬಾರದು. ದೀಪ ಶುಭ್ರವಾಗಿರಬೇಕು. ಹಳೆಯ ದೀಪವನ್ನು ಸಂಪೂರ್ಣವಾಗಿ ನೀರಿನಿಂದ ಸ್ವಚ್ಛಗೊಳಿಸಬೇಕು, ನಂತರ ಬಳಸಬೇಕು. ದೀಪವನ್ನು ಬೆಳಗಿಸಲು ಹಿತ್ತಾಳೆ, ತಾಮ್ರ ಮತ್ತು ಮಣ್ಣಿನ ಹಣತೆ ಅಥವಾ ದೀಪವನ್ನು ಮಾತ್ರ ಬೆಳಗಿಸಬೇಕು. ಇತರ ಲೋಹಗಳಿಂದ ಮಾಡಿದ ದೀಪಗಳನ್ನು ಬಳಸಬೇಡಿ. ಹಿತ್ತಾಳೆಯ ದೀಪವನ್ನು ಹಚ್ಚುವಾಗ ಬತ್ತಿ, ತುಪ್ಪ, ಎಣ್ಣೆ, ಅರಿಶಿನ, ಅಕ್ಕಿ ಮತ್ತು ಹೂವಿನ ದಳಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು. ನೋಡಿದ್ರಲ್ಲ, ಕಾರ್ತಿಕ ಹುಣ್ಣಿಮೆಯಂದು ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ದಿಕ್ಕಿನಲ್ಲಿ ಹಚ್ಚಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.